ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪ್ರಗತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಶೈಕ್ಷಣಿಕ ಕಾರ್ಯಾಗಾರ. ನಮಸ್ಕಾರ, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಹತ್ವ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ವಿರಾಜಪೇಟೆಯ ಪ್ರತಿಷ್ಠಿತ ಪ್ರಗತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು. ಶೈಕ್ಷಣಿಕ ಶ್ರೇಷ್ಠತೆಯೊಂದಿಗೆ ಸ್ಪರ್ಧಾತ್ಮಕ ಸಿದ್ಧತೆ ಎಂಬ ವಿಷಯದ ಕುರಿತು ನಡೆದ ಈ ಕಾರ್ಯಾಗಾರ 6ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದಿಕ್ಸೂಚಿಯಾಯಿತು. ನಿಯಮಿತ ಪಠ್ಯಕ್ರಮದೊಂದಿಗೆ ಜೆಇಇ, ಸಿಇಟಿ ಮತ್ತು ನೀಟ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬುನಾದಿ ಹಾಕುವ ಮಹತ್ವದ ಕುರಿತು ಇಲ್ಲಿ ಕೂಲಂಕುಷವಾಗಿ ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಜತಾಂತ್ರಿಕತೆಯಲ್ಲಿ ಪರಿಣಿತರಾಗಿರುವ ನವದೆಹಲಿಯ ಫಾರಿನ್ ಸರ್ವಿಸಸ್ ಇನ್ಸ್ಟಿಟ್ಯೂಟ್ನ ಪ್ರಾಧ್ಯಾಪಕ ಡಾಕ್ಟರ್ ಎಂ ನರಸಿಂಹಮೂರ್ತಿ ಅವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಜಾಗತಿಕ ವ್ಯವಹಾರಗಳು, ನೀತಿ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಕುರಿತು ಅಮೂಲ್ಯವಾದ ಒಳನೋಟಗಳನ್ನು ನೀಡಿದರು. ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಮನಸ್ಸುಗಳ ಪಾತ್ರ ಮತ್ತು ಜಾಗತಿಕ ದೃಷ್ಟಿಕೋನದ ಅಗತ್ಯವನ್ನು ಅವರು ಮನಮುಟ್ಟುವಂತೆ ವಿವರಿಸಿದರು. ನಾನು ಪ್ರೊಫೆಸರ್ PhD ಮಾಡಿ ಡಾಕ್ಟರೇಟ್ ತೊಗೊಂಡಿರೋದು. ಹಾಗಾಗಿ ನಾನು ಜೋಕ್ ಮಾಡ್ತಾ ಇರ್ತೀನಿ, ನಾನು ನೀಟ್ ಬರೆದು ಡಾಕ್ಟರ್ ಆಗಲಿಲ್ಲ, ಆರ್ಟ್ಸ್ ತೊಗೊಂಡು ಡಾಕ್ಟರ್ ಆದೆ ಅಂತ. ಆರ್ಟ್ಸ್ ತೊಗೊಂಡು BA ಮಾಡಿ ಹೆಂಗಪ್ಪ ಡಾಕ್ಟರ್ ಆದೆ ಅಂತ ತಮಾಷೆ. ಡಾಕ್ಟರ್ ಅಂತಾರೆ, ಡಾಕ್ಟರೇಟ್ ಡಿಗ್ರಿ. ಸೊ PhD ಎಲ್ಲಿ ಮಾಡಿದ್ದು? ಡೆಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ನ್ಯೂ ಡೆಲ್ಲಿಯಲ್ಲಿದೆ. JNU ಅಂತ ನೀವೆಲ್ಲ ಕೇಳಿರ್ಬೋದು. ಸ್ವಲ್ಪ ಭಾಳ ದೊಡ್ಡ ಸಂಸ್ಥೆ ಇದು. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. 1700 ಎಕರೆ ಕ್ಯಾಂಪಸ್ ಇದೆ. ಹಂಗಂತ ನಾನು ಏನು ಹುಟ್ಟುತ್ತಾ ಜ್ಞಾನಿ ಬ್ರಹ್ಮಜ್ಞಾನಿ, ನನಗೇನೋ ಸಪ್ರೇಟು ಕೋಡು ಕೊಂಬಿತ್ತು ಅಂತ ಅಲ್ಲೇನು ಸೀಟ್ ಕೊಡಲಿಲ್ಲ. ನಾನು ನಿಮ್ಮ ಹಾಗೇನೆ ದೇವನಹಳ್ಳಿ ಅಂತ ಕೇಳಿದ್ದೀರಲ್ಲ, ಇವತ್ತೇನು ಏರ್ಪೋರ್ಟ್ ಬಂದಿದೆ, ದೇವನಹಳ್ಳಿ ಟಿಪ್ಪು ಸುಲ್ತಾನ್ ಹುಟ್ಟಿದ ಜಾಗ ಅದು. ಟಿಪ್ಪು ಸುಲ್ತಾನ್ ಬರ್ತ್ ಪ್ಲೇಸ್ ದೇವನಹಳ್ಳಿ, ಬೆಂಗಳೂರು ಹತ್ರ ಇದೆ. ಅಲ್ಲಿನ ಒಂದು ಹಳ್ಳಿಯಲ್ಲಿ ಹುಟ್ಟಿದವನು ನಾನು ಕೂಡ. ಅಂಡ್ 7ನೇ ಕ್ಲಾಸ್ವರೆಗೂ ಸರ್ಕಾರಿ ಶಾಲೆಯಲ್ಲೇ ಓದ್ದವನು, 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲೇ ಓದ್ದವನು. ಇವತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಸಂಸ್ಥೆಯಲ್ಲಿ ನಾನು IFS ಆಫೀಸರ್ಸ್, ಏನು ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಯಾರು ಪಾಸ್ ಆಗ್ತಾರೆ, IAS, IPS, IFS ಎಕ್ಸಾಮ್ಗಳು, ಸಿವಿಲ್ ಸರ್ವಿಸ್ ಅಂತ ಏನು ಕರಿತೀರಿ, ಆ ಎಕ್ಸಾಮ್ಗಳಲ್ಲಿ IFS ಯಾರು ಪಾಸ್ ಆಗಿ ಬರ್ತಾರೆ ಅವ್ರಿಗೆ ನಾನು ಪಾಠ ಮಾಡ್ತೀನಿ. ಅದರ ಇನ್ಸ್ಟಿಟ್ಯೂಟ್ ಹೆಸರು FSI ಅಂತಿದೆ, ಫಾರಿನ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಅಂತ. ಅದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಏನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇದೆ, ಅದರಿಂದ ರನ್ ಆಗುವಂಥದ್ದು. ಡೆಲ್ಲಿಯಲ್ಲಿ JNU ಒಳಗಡೆನೆ ಆ ಕ್ಯಾಂಪಸ್ ಇದೆ, ಅದರಲ್ಲಿ ನಾನು ಪಾಠ ಮಾಡುವಂಥದ್ದು. ನಾನು 30 ವರ್ಷದಿಂದ ಡೆಲ್ಲಿಲೇ ಇದ್ದೀನಿ. ನಾನು ಓದಿದ್ದು ಕೂಡ ಅಲ್ಲೇ, ಅದೇ ಸಂಸ್ಥೆಯಲ್ಲೇ MA, MPhil, PhD ಮಾಡಿದವನು. ಅಲ್ಲದೆ ವೇದ್ಯಾನ್ಯ ಅಕಾಡೆಮಿಯ ಸ್ಥಾಪಕ ಮತ್ತು ನಿರ್ದೇಶಕ ರಾಘವೇಂದ್ರ ನವೀನ್ ಅವರು ವಿದ್ಯಾರ್ಥಿಗಳಿಗೆ IIT ನೀಟ್ ಫೌಂಡೇಶನ್ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ತಿಳಿಸಿದರು. 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೋಧಿಸಿರುವ ಅನುಭವವಿರುವ ಇವರು ವೈದಿಕ ಗಣಿತ ಮತ್ತು ಕೈಬರಹ ಸುಧಾರಣೆ ಕುರಿತು ಮಾರ್ಗದರ್ಶನ ನೀಡಿದರು. I am from grade 8th and my ambition is to become an advocate. Ambition to become a advocate. Right? They know what they want to become, but they don't know how they want to become. Right? They know their destination, but they don't know their path. That's very, 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 very not good for me. Why? In this era, right, most of the students in few countries, if you go and ask them, they exactly will tell what they want to do in their life, how they want to achieve. Right? Now, there is not only here, each and everywhere I go, the same thing most of the time I do, same answer that I get. Right? So, identifying the path is very important. And what are the hurdles are there in the path? What are the examinations that they have to, as he told, crack? I don't know what crack means. Okay? And how to join any college, anything is very, very, very important. Now, Bharat came. Come, sir. You will, advocate, right? To become an advocate, more than that, he is my student, not more than that, sorry. He is my student, He is going to be lawyer very soon. He got amazing marks in 10th class, Instead of going to science, he went to commerce. Then, which exam you wrote? I wrote all over India examination named CLAT, Common Law Admission Test. What is that? Common Law Admission Test. Yeah, okay. That who want to become a lawyer here?
ಶಾಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾದಂಡ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿ ಮಾದಂಡ ಸುಷ್ಮಾ ತಿಮ್ಮಯ್ಯ ಅವರು ಈ ಕಾರ್ಯಾಗಾರದ ಅಗತ್ಯತೆ ಮತ್ತು ಉದ್ದೇಶಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಜನ ಇದ್ದೀರಾ ಇಲ್ಲಿ, ಪೇರೆಂಟ್ಸ್ಗಳಿಗೆ ನಿಮಗೆ ಗೊತ್ತು ಎಕ್ಸ್ಪೀರಿಯನ್ಸ್ ಹೇಗಿದೆ. ಸೆಕೆಂಡ್ PUC ಹೋದ್ಮೇಲೆ ಮಕ್ಕಳು ನೀಟ್ ಮತ್ತೆ CET ಎಕ್ಸಾಮ್ಸ್ಗಳು ಬರೀತಾರೆ ಅಥವಾ JEE ಎಕ್ಸಾಮ್ಸ್ ಬರೀತಾರೆ. ಅವರಿಗಲ್ಲಿ ರ್ಯಾಂಕಿಂಗ್ ತುಂಬಾ ಹಿಂದ್ಗಡೆ ಬರ್ತದೆ, ಕಾಲೇಜ್ಗಳು ಸಿಗೋದಿಲ್ಲ. ಸೊ ನಾವಿಲ್ಲಿ ಮುಖ್ಯವಾಗಿ ಇವ್ರನ್ನ ಏನಕ್ಕೆ ಕರ್ಸಿದೀವಿ ಅಂತಂದ್ರೆ, ಇವಾಗ ಆಗ್ಲೇ ಹೇಳಿದ ಹಾಗೆ ಅವರು ಇಲ್ಲಿ ನಾವು ಕೋರ್ಸ್ಗಳು ಸ್ಟಾರ್ಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಏನ್ ಅವರ ಸಿಲೆಬಸ್ ಇದೆ ಅದ್ರ ಜೊತೆನೆ ಕೋರ್ಸ್ಗಳು ಸ್ಟಾರ್ಟ್ ಮಾಡ್ತೀವಿ. ಸರ್ ಆಗ್ಲೇ ಹೇಳಿದ್ರು, ಇವಾಗ ನೀವು ಬೇರೆ ಬೇರೆ PU ಕಾಲೇಜ್ಗಳಿಗೆ ಸೇರಿಸಿರ್ತೀರಾ, ಅಲ್ಲಿ ಫಸ್ಟ್ PUC ಸೆಕೆಂಡ್ PUC ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಹೇಳಿ ಎಲ್ಲ 2 ವರ್ಷದಲ್ಲಿ ನಿಮ್ ತಲೆಗೆ ತುಂಬಿಸ್ಲಿಕ್ಕೆ ನೋಡ್ತಾರೆ ಮಕ್ಕಳ ತಲೆಗೆ. ಅದು ಆಗೋದಿಲ್ಲ. ದಟ್ ಈಸ್ ವಾಟ್ ಪ್ರೆಷರ್ ಮೀನ್ಸ್. ಅದೇ ಅವ್ರು ಹೇಳ್ತಾ ಇದ್ರು. ಆ ಪ್ರೆಷರ್ ಇಂದ ಹೊರಗೆ ಬರಬೇಕು ಅಂತಂದ್ರೆ ಅವರು 6ನೇ ಕ್ಲಾಸಿಂದನೇ ಆ ಸಿಲೆಬಸ್ ನ ಹೇಗೆ ಕ್ರಾಕ್ ಮಾಡ್ಬೇಕು, ಟೆಸ್ಟ್ ನ ಹೇಗೆ ಅವ್ರು ಅಟೆಂಡ್ ಆಗ್ಬೇಕು ಅಂತ ಕಲ್ತ್ಕೊಂಡು ಹೋಗ್ಬೇಕು. ಇವಾಗ ಪ್ರತಿ ಒಂದು ಕೋರ್ಸ್ಗಳಿಗೂ ಎಕ್ಸಾಮ್ಸ್ಗಳಿದೆ, ಯಾವ್ದು ಇನ್ಕ್ಲೂಡಿಂಗ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ BComಗೂ ಬರ್ತದೆ ಅಂತ ನನ್ಗೆ ಅನ್ಸ್ತಾ ಇದೆ. ಸೊ ಹೌದು, ಇಟ್ಸ್ ಆಲ್ರೆಡಿ ಇದೆ. ಒಳ್ಳೆ ಒಳ್ಳೆ ಕಾಲೇಜ್ ಸಿಗ್ಬೇಕು ಅಂದ್ರೆ ನೀವು ಒಳ್ಳೆ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನಿಮಗೆ ಅಲ್ಲಿ ಸೀಟ್ಗಳು ಸಿಗ್ತದೆ. ಸೊ ಈ ತರ ಎಕ್ಸಾಮ್ಸ್ಗಳನ್ನ ನಾವು ಹೇಗೆ ಅಟೆಂಡ್ ಮಾಡ್ತೀವಿ, ಹೇಗೆ ಅದನ್ನ ಮಕ್ಕಳು ಇನ್ಫ್ಯಾಕ್ಟ್ ಅದನ್ನ ಕ್ರಾಕ್ ಅಂದ್ರೆ ಅದನ್ನ ಪಾಸ್ ಆಗ್ತಾರೆ, ಅದು ತುಂಬಾನೇ ಮುಖ್ಯ. ಅಫ್ಕೋರ್ಸ್ ನಮ್ಮ ಕ್ಲಾಸ್ಗಳಲ್ಲಿ SSLC ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ಗಳಿಗೂ ತಕೊಂಡು ಹೋಗಿ ಒಳ್ಳೆ ಕಾಲೇಜಿಗೆ ಸೇರ್ತೀರಾ. ಲಾಸ್ಟ್ 2 years ಬ್ಯಾಕ್ ಅಷ್ಟೇ ನನ್ನ ಸ್ವಂತ ಕಸಿನ್ ಮಗಳು ತುಂಬಾ ಒಳ್ಳೆ ಪರ್ಸೆಂಟೇಜ್ ತಗೊಂಡ್ಳು. ನಮ್ಮ ಕೊಡಗಲ್ಲೇ ಒಂದು ಒಳ್ಳೆ ಶಾಲೆಯಲ್ಲಿ ಹೋಗಿ ಮಂಗಳೂರಲ್ಲಿ ಒಂದು ಶಾಲೆಗೆ ಸೇರಿಸಿದ್ರು. ಮಂಗಳೂರಲ್ಲಿ ಶಾಲೆಗೆ ಸೇರಿಸಿ ಕಾಲೇಜ್ಗೆ ಇನ್ಫ್ಯಾಕ್ಟ್ ಫಸ್ಟ್ PUC ಸೇರಿಸಿದ್ರು. ಅಲ್ಲಿ ಕಾಲೇಜ್ ಸೇರಿಸಿ ಬರೀ 3 ತಿಂಗಳಲ್ಲಿ ಮತ್ತೆ ವಾಪಸ್ ಬಂದ್ರು. ಅವ್ರು ಒಂದೇ ಮಾತು ಹೇಳಿದ್ರು ಅವರು ಮಗಳು ಏನಂತಂದ್ರೆ ಎಲ್ಲ ಬೇರೆ ಕಡೆಯಿಂದ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮಂಗಳೂರಲ್ಲಿ ಇದ್ದಾರೆ, ಅವರೆಲ್ಲ ಬೇರೆ ತರ ಓದಿದ್ದಾರೆ, ನಮ್ನ ಯಾವ್ದೋ ನಾವು ಬೇರೆ ತರ ಓದಂಗೆ ಆಗ್ತಾ ಇದೆ ನಮಗೆ ಇಲ್ಲಿ ಅಂತ. ಅದೇನಕ್ಕೆ ಅಂತಂದ್ರೆ ಇಟ್ಸ್ ಸೇಮ್ ಥಿಂಗ್. 6th ಇಂದಾನೆ ಅವ್ರನ್ನೆಲ್ಲ ಪ್ರಿಪೇರ್ ಆಗಿರ್ತಾರೆ. ಬ್ಯಾಂಗ್ಳೂರ್ ಸ್ಕೂಲ್ಗಳಲ್ಲೂ ಅಷ್ಟೇ, ಮಂಗಳೂರಲ್ಲೂ ಅಷ್ಟೇ, ಮೈಸೂರಲ್ಲೂ ಅಷ್ಟೇ ಅವರ ಪ್ರಿಪರೇಷನ್ ಲೆವೆಲ್ ಬೇರೆ ತರ ಆಗಿರ್ತದೆ. ನಮ್ಮ ಮಕ್ಕಳು ಅವ್ರ ಹತ್ರ ಹೋಗಿ ಕಾಂಪೀಟ್ ಮಾಡುವಾಗ ದೇ ಆಲ್ವೇಸ್ ಫೀಲ್ ದಟ್ ಇನ್ಫೀರಿಯಾರಿಟಿ, ನಾವು ತುಂಬಾ ಕೆಳಗೆ ಅಂತ ಅನ್ಸ್ತೀವಿ. ಸೊ ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಇವಾಗ ವಿ ಆರ್ ಇನ್ಫ್ಯಾಕ್ಟ್ ಲೈಕ್ ನಮ್ಮ ಶಾಲೆಯಿಂದ ಇನ್ಫ್ಯಾಕ್ಟ್ ವಿ ವಾಂಟೆಡ್ ಟು ಬ್ರೇಕ್ ದಾಟ್. ಏನಕ್ಕೆ ನಾನು ಕಳೆದ 2 ವರ್ಷದಿಂದನೂ ಅಷ್ಟೇ ಬಹಳಷ್ಟು ಪೇರೆಂಟ್ಸ್ಗಳು ಬಂದು ನಾನು ಮಾತಾಡೋದು ನೋಡಿದ್ದೀನಿ. ನಮಗೆ ಒಂದು ಗವರ್ಮೆಂಟ್ ಸೀಟ್ ಬರ್ತಾ ಇಲ್ಲ ಸರ್, ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ನಾವೆಲ್ಲ ದುಡ್ಡು ಕೊಟ್ಟೆ ಹೋಗ್ಬೇಕು, ಗವರ್ಮೆಂಟ್ ಸೀಟ್ ಸಿಗ್ತಾ ಇಲ್ಲ. ನೀಟಲ್ಲಿ ಮೆಡಿಕಲ್ ಅಲ್ಲಿ ನಮ್ಮ ಕೊಡಗಿಂದ ಬಹಳಷ್ಟು ದೊಡ್ಡ ದೊಡ್ಡ ಕಾಲೇಜ್ಗಳಿದೆ PUC ಅಲ್ಲಿ, ಇಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ. ಎಷ್ಟು ಜನರಿಗೆ ನೀಟಲ್ಲಿ ಮೆಡಿಕಲ್ ಅಲ್ಲಿ ಇನ್ಫ್ಯಾಕ್ಟ್ ಫ್ರೀ ಸೀಟ್ ಸಿಕ್ಕಿದೆ. ನನಗೆ ಒಂದು ಅಡ್ಮಿಷನ್ ತೋರಿಸಿ, ನನಗೆ ಮೆಡಿಕಲ್ ಅಲ್ಲಿ ನಾವು ಬರೀ ಗವರ್ಮೆಂಟ್ ಫೀಸ್ ಕಟ್ಟಿ ನಾವು ಹೋಗಿ ಮೆಡಿಕಲ್ ಓದ್ತಾ ಇದ್ದೀವಿ ಅಂತ ಒಂದು ಅಡ್ಮಿಷನ್ ತೋರಿಸಿ ಯಾವುದೋ ಒಂದು ಕಾಲೇಜಲ್ಲಿ ಇಲ್ಲ. ಅದೆಲ್ಲ ಅಡ್ಮಿಷನ್ ಫ್ರೀ ಅಡ್ಮಿಷನ್ಸ್ ಬೆಂಗಳೂರು, ಮೈಸೂರು, ಮಂಗಳೂರು ಅಲ್ಲಿನ ಮಕ್ಕಳಿಗೆ ಹೋಗ್ತಾ ಇದೆ. ಏಕೆ ಹೋಗ್ತಾ ಇದೆ? ಏನ್ ಡಿಫ್ರೆನ್ಸ್? ಒಂದೇ ಬುಕ್. ಸ್ಟೇಟ್ ಬೋರ್ಡ್ಸ್ ಎಲ್ಲ CBSE ICSE ಅಂತೀವಿ. ಡಿಫ್ರೆನ್ಸ್ ಏನು ಅಂತಂದ್ರೆ ಅಲ್ಲಿ ಮಕ್ಕಳು ಪ್ರಿಪೇರ್ ಆಗ್ತಾರೆ. ದಿಸ್ ಇಸ್ ವಾಟ್ ದೇ ಆರ್ ಡೂಯಿಂಗ್ ಇನ್ಫ್ಯಾಕ್ಟ್. ಇದ್ರ ಜೊತೆ ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನ ಅವರು ತಗೊಳ್ತಾರೆ. 6th ಇಂದಾನೆ 6th 7th 8th 9th ಅಲ್ಲೆಲ್ಲ ಅದ್ರ ನಾವು ಏನ್ ಸೈನ್ಸ್ ಮ್ಯಾಥ್ಸ್ ಓದ್ತೀವಿ ಅದ್ರ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅವ್ರು ಪ್ರಿಪೇರ್ ಮಾಡ್ತಾರೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಇನ್ಫ್ಯಾಕ್ಟ್ ಅಲ್ಲಿ ಅವರು ಮಾಡ್ತಾ ಇರೋದು. ಸೊ ದಟ್ ಈಸ್ ದ ಓನ್ಲಿ ರೀಸನ್ ವೈ ವಿ ಹ್ಯಾವ್ ಕಾಲ್ಡ್ ದೆಮ್ ಹಿಯರ್. ಸೊ ದೇ ವಿಲ್ ಬಿ ಇನ್ಫ್ಯಾಕ್ಟ್ ನಮ್ ಜೊತೆ ಇರ್ತಾರೆ. ಇನ್ನು ನೆಕ್ಸ್ಟ್ ಸರ್ ಅವರು ಮಾತಾಡ್ತಾರೆ. ಸೊ ಅವ್ರ ಬಗ್ಗೆ ಇವಾಗ ತುಂಬಾನೇ ಇದೆ. ಹಿ ಇಸ್ ಒನ್ ಆಫ್ ದ ಮೋಸ್ಟ್ ಅಮೇಸಿಂಗ್ ಪರ್ಸನ್ಸ್ ಇನ್ಫ್ಯಾಕ್ಟ್. ಸೊ ಥ್ಯಾಂಕ್ ಯು ಸರ್, ಇಟ್ ವಾಸ್ ಐ ಓಪನರ್ ಇನ್ಫ್ಯಾಕ್ಟ್ ನಿಮ್ಮ ಈ ಮಾತುಗಳು. ಅಫ್ಕೋರ್ಸ್ ಪೇರೆಂಟ್ಸ್ ಮೇಲೆ ನಾವು ಒಂದು ಕಾಮರ್ಸ್ ಕಳ್ಸೋದಾ ಇಲ್ಲ ಸೈನ್ಸ್ ಕಳ್ಸೋದಾ ಇಲ್ಲ ಏನ್ ಮಾಡೋದು? ನೀವು 10th ನಾನು ತುಂಬಾ ಪೇರೆಂಟ್ಸ್ಗಳನ್ನ ನೋಡಿದ್ದೀನಿ, 10th ಆದ್ಮೇಲೆ ಅವರು 1 ತಿಂಗಳಲ್ಲಿ 4 ಕಾಂಬಿನೇಷನ್ ಚೇಂಜ್ ಮಾಡೋರು ಇದ್ದಾರೆ. ಅದ್ ಬೇಡ ಇದು, ಇದ್ ಬೇಡ ಇದು ಅಂತ. ಬೇರೆ ಬೇರೆಯವರು ಹೇಳ್ತಾರೆ ಏನ್ ಅದ್ ಮಾಡಿ ಇದ್ ಮಾಡಿ ಅಂತ. ಬಟ್ ಯೋರ್ ರೆಸ್ಪಾನ್ಸಿಬಿಲಿಟಿ. ನೀವು ನಿಮ್ಮ ಮಕ್ಕಳ ಜೊತೆ 16 ವರ್ಷ ಬದುಕಿದ್ದೀರಾ. ನಾವು ನಿಮ್ಮ ಮಕ್ಕಳ ಜೊತೆ ಆಲ್ಮೋಸ್ಟ್ ಮಿನಿಮಮ್ 2-3 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ನೀವು ಡಿಸೈಡ್ ಏನ್ ಮಾಡ್ತೀರಾ ಅದನ್ನ ಡಿಸೈಡ್ ಮಾಡಿ. ಸೊ ಇದಿನ್ ಮುಂದೆ ಇರ್ತದೆ. ದಿಸ್ ಇಸ್ ನಾಟ್ ದ ಫಸ್ಟ್ ಅಂಡ್ ಲಾಸ್ಟ್ ಇನ್ಫ್ಯಾಕ್ಟ್. ಸರ್ ವಿಲ್ ಬಿ ಹಿಯರ್ ವಿತ್ ಅಸ್. ಇನ್ನೂ ಬಹಳಷ್ಟು ಕ್ಲಾರಿಟಿ ನಿಮಗೆ ಕೊಡ್ತಾರೆ ಈ ಸಂದರ್ಭದಲ್ಲಿ. ಇನ್ಫ್ಯಾಕ್ಟ್ ಸರ್ ಮಾತಾಡ್ಲಿಕ್ಕಿದೆ. ಸೊ ಹಾಗಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಸರ್. ಇಟ್ ವಾಸ್ ರಿಯಲಿ ನೈಸ್ ಇನ್ಫ್ಯಾಕ್ಟ್. ಯು My name is Sushma Timmaya, and I am an administrator for Pragati School. So basically today ಇವತ್ತು ಒಂದು ಕಾರ್ಯಕ್ರಮ ಒಂದನ್ನು ಆಯೋಜಿಸಿದ್ವಿ. ಸೊ ಇದು ಪರ್ಟಿಕ್ಯುಲರ್ ಆಗಿ ನಾವು ಯಾಕೆ ಈ ಪ್ರೋಗ್ರಾಮ್ ಮಾಡಿದ್ದೀವಿ ಅಂತಂದರೆ, ಯಾಕೆ ಈ ಇಂಟಿಗ್ರೇಟೆಡ್ ಕೋರ್ಸ್ ಎಲ್ಲ ತಲೆಯಲ್ಲೂ ಒಂದು ಈ ಇಂಟಿಗ್ರೇಟೆಡ್ ಕೋರ್ಸ್ ಅಬೌಟ್ JEE ಆರ್ ಮೇನ್ಸ್ ಆರ್ ನೀಟ್ ಅನ್ನೋ ಒಂದು
ತುಂಬ ಒಂದು ಕುತೂಹಲದ ಒಂದು ಕ್ವೆಶನ್ಸ್. ಸೊ ಅದು ಯಾವ ಥರ ಹೇಗೆ ತಗೊಂಡ್ರೆ ಏನು ಮಾಡ್ಬೋದು, ಹೇಗೆ ತಗೊಳ್ಬೋದು, ಆಫ್ಟರ್ 10th ಏನು. ಸೊ ಇದು ತುಂಬ ಕ್ವೆಶನ್ಸ್ ಪೇರೆಂಟ್ಸ್ ಅಲ್ಲಿ ಬಂದಿದೆ. ಸೊ 10th ಬಂದಾಗ ಆಮೇಲೆ ಆಫ್ಟರ್ 10th PUC ಅಲ್ಲಿ ಹೇಗೆ ತಗೊಳ್ಳೋದು, ಯಾವ ಕಾಂಬಿನೇಷನ್ಸ್ಗಳಲ್ಲಿ ತಗೊಳ್ಳೋದು, ಏನು ತಗೊಂಡ್ರೆ ಇವಾಗ ಈ ಸೈನ್ಸ್ ತಗೊಂಡ್ರೆ ಏನು, ಕಾಮರ್ಸ್ ತಗೊಂಡ್ರೆ ಏನು, ಯಾವ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡ್ಬೋದು ಅನ್ನೋ ತುಂಬ ಕ್ವೆಶನ್ಸ್ ಇತ್ತು. ಸೊ ವಿ ವಾಂಟೆಡ್ ಟು ಕ್ಲಾರಿಫೈ ಆಲ್ ದೀಸ್ ಕ್ವೆಶನ್ಸ್ ಆ್ಯಂಡ್ ಗೆಟ್ ಇನ್ ಟು ನಮ್ಮ ಶಾಲೆಯಲ್ಲಿ 6ನೇ ತರಗತಿಯಿಂದ 6th ಸೊ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಲೈಕ್ JEE ಮೇನ್ಸ್ ನೀಟ್ ಅನ್ನೋ ಇಂಟಿಗ್ರೇಟೆಡ್ ಕೋರ್ಸನ್ನ ಡೆವಲಪ್ ಮಾಡಿ ಮಕ್ಕಳಿಗೆ ಒಂದೇ ಸಲದ ಪ್ರೆಷರನ್ನು ಕಡಿಮೆ ಮಾಡಲು, ಅಂದರೆ 10th ಆದಮೇಲೆ PUCಗೆ ಹೋದಾಗ ದೇ ಆರ್ ವೆರಿ ಬ್ಲ್ಯಾಂಕ್, ಲೈಕ್ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬಂದಿರ್ತಾರೆ. ಅವ್ರು ದೇ ಆರ್ ಮಚ್ ಎಹೆಡ್ ಆಫ್ ಗೆಟಿಂಗ್ ಇನ್ ಟು ದಿಸ್ cracking these exams in fact, but there are some of our students are much behind in cracking these exams. For all these the route, because we have developed this one, I mean we have taken up this program in fact getting in these integrated courses. So probably this is a start for us. So we are taking up this course. This might be a start for us. Hope we'll have much more success ahead in future anta ankolta. So we have two great speakers today in this occasion, Mr. Dr. Narasimha Murthy, and we have Raghavendra Naveen avaru bandidare ivattu, so that they have educated our kid in how ಯಾವ ಥರ ನೀವು ಕೋರ್ಸ್ ತಗೊಂಡ್ರೆ ಏನು ಮಾಡ್ಬೋದು, ಯಾವ ಥರ ಓದಿದ್ರೆ ಯಾವ ಥರ ಹೇಗೆ ಮುಂದೆ ನಿಮ್ಮ ಜೀವನವನ್ನು ರೂಪಿಸ್ಕೋಬಹುದು ಅನ್ನೋ ಒಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಟು ದ ಪೇರೆಂಟ್ಸ್ ಆಸ್ ವೆಲ್ ಆಸ್ ದ ಸ್ಟೂಡೆಂಟ್ಸ್ ಹಿಯರ್. ಸೊ ಹೋಪ್ಫುಲಿ ಮಚ್ ಮೋರ್ ಟು ಕಮ್ ಅಗೇನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಎವ್ರಿಬಡಿ, ದ ಪೇರೆಂಟ್ಸ್ ಆಗಲಿ ಎಲ್ಲರಿಗೂ ಬಂದಿರೋರಿಗೆ ಥ್ಯಾಂಕ್ ಯು ಫಾರ್ ಟೇಕಿಂಗ್ ದಿಸ್ ಆಸ್ ಅನ್ ಓರಿಯೆಂಟೇಷನ್ ಪ್ರೋಗ್ರಾಮ್. ಅವರ ಭವಿಷ್ಯ, ಮಕ್ಕಳದ್ದು ಭವಿಷ್ಯ ಹೇಗೆ ಮುಂದೆ ರೂಪಿಸ್ಕೋಬೋದು ಅಂತ ತಿಳ್ಕೊಂಡು ಬಂದು ನಮಗೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ. ವಿದ್ಯಾರ್ಥಿಗಳೊಂದಿಗೆ ಪೋಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಉತ್ಸಾಹವನ್ನು ಹೆಚ್ಚಿಸಿ ಸ್ಪರ್ಧಾತ್ಮಕ ಜಗತ್ತಿಗೆ ಸಜ್ಜುಗೊಳಿಸುತ್ತಿರುವ ಪ್ರಗತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಇಂತಹ ಪ್ರಯತ್ನಗಳು ನಿಜಕ್ಕೂ ಶ್ಲಾಘನೀಯ. ಕ್ಯಾಮರಾಮನ್ ಹರಿಕೃಷ್ಣ ಜೊತೆ HK ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.